ನಮಸ್ಕಾರ ಎಲ್ರಿಗೂ. ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಹೋಟೆಲ್ನಲ್ಲಿ ಯಾವ ರೀತಿ ಸಿಗುತ್ತೆ ನೋಡ್ರಿ, ಅದೇ ಟೇಸ್ಟ್ನಲ್ಲಿ ಅದೇ ಥರನೇ ಈರುಳ್ಳಿ ದೋಸೆ ಅಥವಾ ಉಳ್ಳಾಗಡ್ಡಿ ದೋಸೆನ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಿಜವಾಗ್ಲೂ ಭಾಳ ರುಚಿಯಾಗಿರುತ್ತೆ. ಬನ್ರಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಮೊದಲು ಅಕ್ಕಿ ನೆನೆಸ್ಕೋಬೇಕು. ಹಾಗಾಗಿ ಒಂದು ಬೌಲ್ನಲ್ಲಿ ಈ ಕಪ್ನಿಂದ 3 ಕಪ್ನಷ್ಟು ನಾನು ರೇಷನ್ ಅಕ್ಕಿಯನ್ನು ಹಾಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿನ ಹಾಕೋಬೋದು. ಮತ್ತು ನೀವು ಯಾವುದೇ ಕಪ್ನಿಂದ ಅಳತೆ ಮಾಡಿಕೊಂಡ್ರೂ ಕೂಡ ಎಲ್ಲವನ್ನು ಒಂದೇ ಕಪ್ನಿಂದ ಮೆಜರ್ಮೆಂಟ್ ಮಾಡಿಕೊಡ್ರಿ. ಈಗ ವಾಶ್ ಮಾಡ್ಕೋಬೇಕು. ಹಾಗಾಗಿ ನೀರು ಹಾಕಿ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ಬೇರೆ ಬೇರೆ ನೀರು ಹಾಕಿ 1 2 3 ಬಾರಿ ನೀಟಾಗಿ ವಾಶ್ ಮಾಡಿಟ್ಕೊಳ್ರಿ. ಅಕ್ಕಿ ಕ್ಲೀನ್ ಆಗಬೇಕು, ಅಲ್ಲಿವರೆಗೂ ನೀಟಾಗಿ ವಾಶ್ ಮಾಡ್ಕೋಬೇಕು. ನೋಡಿರಿ, ಈ ರೀತಿ ನೀಟಾಗಿ ವಾಶ್ ಮಾಡಿದ್ಮೇಲೆ ಎಲ್ಲ ನೀರನ್ನ ತೆಗೆದು ಮತ್ತೆ ಇದಕ್ಕೆ ಬೇರೆ ನೀರು ಹಾಕಿ ನೆನೆಸ್ಲಿಕ್ಕೆ ಇಟ್ಕೊತಾ ಇದ್ದೀನಿ. ಈಗ ಅಕ್ಕಿಯನ್ನು ಸೈಡಲ್ಲಿಟ್ಟು ಬೇಳೆಯನ್ನು ನೆನೆಸ್ಕೊಳ್ಳೋಣ. ಹಾಗಾಗಿ ಮತ್ತೊಂದು ಬೌಲ್ ತೊಗೊಂಡಿದ್ದೀನಿ. ಅದರಲ್ಲಿ ಅಕ್ಕಿ ಅಳತೆ ಮಾಡಿರೋ ಕಪ್ನಿಂದನೇ 3 ಕಪ್ನಷ್ಟು ಅಕ್ಕಿಗೆ ಅರ್ಧ ಕಪ್ನಷ್ಟು ಉದ್ದಿನಬೇಳೆ ಹಾಕೊತಾ ಇದ್ದೀನಿ. ಆಮೇಲೆ ಅದೇ ಕಪ್ನಿಂದ 1/4 ಕಪ್ನಷ್ಟು ಹೆಸರುಬೇಳೆ ಕೂಡ ಹಾಕೊತಾ ಇದ್ದೀನಿ. ಆಮೇಲೆ 1-2 ಸ್ಪೂನಷ್ಟು ಕಡಲೆಬೇಳೆ, ಆಮೇಲೆ ಅದೇ ಕಪ್ನಿಂದ 1/4 ಕಪ್ನಷ್ಟು ಗಟ್ಟಿ ಅವಲಕ್ಕಿ ಹಾಕೊತಾ ಇದ್ದೀನಿ. ನೀವು ಯಾವುದೇ ಅವಲಕ್ಕಿಯನ್ನಾದರೂ ಉಪಯೋಗಿಸ್ಕೋಬೋದು. ಆಮೇಲೆ 1/4 ಕಪ್ನಷ್ಟು ಸಬ್ಬಕ್ಕಿ ಕೂಡ ಹಾಕೊತಾ ಇದ್ದೀನಿ. ಈಗ ಎಲ್ಲವನ್ನು ವಾಶ್ ಮಾಡ್ಕೋಬೇಕು. ಹಾಗಾಗಿ ನೀರು ಹಾಕಿ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ನೋಡಿರಿ, ಬೇರೆ ಬೇರೆ ನೀರಿನಲ್ಲಿ 1 2 3 ಸಲ ನೀಟಾಗಿ ವಾಶ್ ಮಾಡ್ಕೊಳ್ರಿ. ನೋಡಿರಿ, ನೀಟಾಗಿ ವಾಶ್ ಮಾಡಿದ್ಮೇಲೆ ಎಲ್ಲ ನೀರನ್ನ ತೆಗೆದು ಮತ್ತೆ ಇದಕ್ಕೆ ಬೇರೆ ನೀರನ್ನ ಹಾಕೊತಾ ಇದ್ದೀನಿ. ಈಗ ಈ ಎಲ್ಲ ಬೇಳೆ ಮತ್ತು ಅಕ್ಕಿಯನ್ನು 4 ಗಂಟೆವರೆಗೂ ನೆನೆಸಿಟ್ಕೊಳ್ಳೋಣ. ನೋಡಿರಿ, 4 ಗಂಟೆವರೆಗೂ ನೆನೆಸಿಟ್ಟಿದ್ದೆ. 4 ಗಂಟೆ ಆದಮೇಲೆ ನೋಡಿರಿ, ಅಕ್ಕಿ ಮತ್ತು ಬೇಳೆ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ನೆನೆದು ರೆಡಿಯಾಗಿವೆ. ಈಗ ಈ ನೆನೆದಿರುವಂಥ ಅಕ್ಕಿ ಮತ್ತು ಬೇಳೆ ಎರಡನ್ನೂ ನೀಟಾಗಿ ವಾಶ್ ಮಾಡ್ಕೋಬೇಕು. ಹಾಗಾಗಿ ಮತ್ತೊಮ್ಮೆ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಈಗ ಇವುಗಳನ್ನು ಕೂಡ ಒಂದು ಸಲ ನೀಟಾಗಿ ವಾಶ್ ಮಾಡಿ ಎಲ್ಲ ನೀರನ್ನ ತೆಗೆದು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ರೆಡಿಯಾಗಿವೆ. ಈಗ ಗ್ರೈಂಡ್ ಮಾಡ್ಕೋಬೇಕು. ಹಾಗಾಗಿ ಮಿಕ್ಸಿ ಜಾರ್ನಲ್ಲಿ ಮೊದಲು ನೆನೆಸಿರುವಂಥ ಬೇಳೆಯನ್ನೇ ಹಾಕೊತಾ ಇದ್ದೀನಿ. ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕಿ ಆಮೇಲೆ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿ ಸ್ಮೂತಾಗಿ ರುಬ್ಕೊಳ್ಳೋಣ. ನೋಡಿರಿ, ಈ ರೀತಿ ಸ್ಮೂತಾಗಿ ರುಬ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕೊಳ್ಳೋಣ. ಇದೇ ರೀತಿ ನೆನೆಸಿರುವಂಥ ಎಲ್ಲ ಬೇಳೆಯನ್ನು ರುಬ್ಬಿ ಹಿಟ್ಟನ್ನು ರೆಡಿ ಮಾಡಿಕೊಳ್ರಿ. ಆಮೇಲೆ ನೆನೆಸಿರುವಂಥ ಅಕ್ಕಿ ರುಬ್ಕೋಬೇಕು. ಹಾಗಾಗಿ ಅದೇ ಮಿಕ್ಸಿ ಜಾರ್ನಲ್ಲಿ ನೆನೆಸಿ ವಾಶ್ ಮಾಡಿರುವಂಥ ಅಕ್ಕಿ ಹಾಕೊತಾ ಇದ್ದೀನಿ. ಆಮೇಲೆ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಹಾಕಿ ಇದನ್ನು ಕೂಡ ಸ್ವಲ್ಪ ಸ್ಮೂತಾಗಿಯೇ ರುಬ್ಕೊಂಬರೋಣ. ಈ ರೀತಿ ಸ್ಮೂತಾಗಿ ರುಬ್ಬೋದ್ಮೇಲೆ ಈಗ ಇದನ್ನು ಕೂಡ ಅದೇ ಹಿಟ್ಟಿನಲ್ಲಿ ಹಾಕೊತಾ ಇದ್ದೀನಿ. ಇದೇ ರೀತಿ ನೆನೆಸಿರುವಂಥ ಎಲ್ಲ ಅಕ್ಕಿಯನ್ನು ರುಬ್ಬೋದ್ಮೇಲೆ ಕೊನೆಯಲ್ಲಿ ರುಬ್ಬಿರೋ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಸೇರಿಸ್ಕೊಳ್ರಿ. ಈಗ ಎಲ್ಲವನ್ನು ಕೈಯಿಂದ ಒಂದು ಸಲ ನೀಟಾಗಿ ಕಲಿಸ್ಕೊಳ್ಳೋಣ. ಸಂಜೆ 7 ಗಂಟೆ ಸುಮಾರಿಗೆ ಅಕ್ಕಿಯನ್ನು ರುಬ್ಬಿ ಈ ರೀತಿ ಹಿಟ್ಟನ್ನು ರೆಡಿ ಮಾಡಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಈ ಟೈಮಲ್ಲಿ ಇದಕ್ಕೆ ನಾನೇನು ಉಪ್ಪು ಹಾಕೊತಾ ಇಲ್ಲ. ಹಾಗೆ ಮುಚ್ಚಿ ಬೆಳಗ್ಗೆವರೆಗೂ ನೆನೆಲಿಕ್ಕೆ ಬಿಡೋಣ. ಬೆಳಗ್ಗೆ ಹಿಟ್ಟು ಯಾವ ರೀತಿ ರೆಡಿ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲಿ. ನೋಡಿರಿ, ತುಂಬಾ ಚೆನ್ನಾಗಿ ಉಬ್ಬಿ ಬಂದಿದೆ. ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋಣ. ಆಮೇಲೆ 1 ಸ್ಪೂನಷ್ಟು ಸಕ್ಕರೆ ಕೂಡ ಹಾಕೊಳ್ರಿ. ಸಕ್ಕರೆ ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ. ಈಗ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಹಿಟ್ಟಿಗೆ ಒಟ್ಟಿಗೆ ಉಪ್ಪು ಹಾಕಬೇಡ್ರಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟಿಗೆ ಮಾತ್ರ ಉಪ್ಪು ಹಾಕಿ ಕಲಿಸ್ಕೊಳ್ರಿ. ಮಿಕ್ಕಿರೋ ಹಿಟ್ಟನ್ನು ಹಾಗೆ ಫ್ರಿಜ್ನಲ್ಲಿ ಎತ್ತಿಟ್ರೆ 2 ದಿನದವರೆಗೂ ಹಿಟ್ಟು ಉಪಯೋಗಿಸಿದ್ರು ಕೂಡ ಹಿಟ್ಟು ಹುಳಿ ಬರಲ್ಲ, ಚೆನ್ನಾಗಿರುತ್ತೆ. ನೋಡಿರಿ, ಹಿಟ್ಟು ಚೆನ್ನಾಗಿ ರೆಡಿಯಾಗಿದೆ. ನಾನಿವತ್ತು ಈರುಳ್ಳಿ ದೋಸೆ ಮಾಡ್ತಾ ಇರೋದ್ರಿಂದ ಮೊದಲು ಈರುಳ್ಳಿನ ರೆಡಿ ಮಾಡಿ ಇಟ್ಕೊಳ್ಳೋಣ. ಮೊದಲು ಒಂದು ಬೌಲ್ಗೆ ಕಟ್ ಮಾಡಿರುವಂಥ ಈರುಳ್ಳಿ, ತುರಿದು ಇಟ್ಕೊಂಡಿರುವಂಥ ಕ್ಯಾರೆಟ್ ಹಾಕೊತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಳ್ಳೋಣ. ಈಗ ಎಲ್ಲವನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ ದೋಸೆಗೆ ಬರೀ ಈರುಳ್ಳಿ ಹಾಕಿ ಮಾಡೋದಕ್ಕಿಂತ ಈರುಳ್ಳಿ ಜೊತೆಗೆ ಈ ರೀತಿ ಸ್ವಲ್ಪ ಕ್ಯಾರೆಟು, ಕೊತ್ತಂಬರಿ ಹಾಕಿ ಮಾಡಿ ನೋಡಿರಿ. ದೋಸೆ ಕೂಡ ಕಲರ್ಫುಲ್ ಆಗಿರುತ್ತೆ ಮತ್ತು ಅಷ್ಟೇ ರುಚಿಯಾಗಿರುತ್ತೆ. ನೋಡಿರಿ, ಎಲ್ಲವನ್ನು ಈ ರೀತಿ ನೀಟಾಗಿ ಕಲಸಿಟ್ಕೊಂಡಿದ್ದೀನಿ. ಈಗ ಇದನ್ನು ಸೈಡಲ್ಲಿಟ್ಟು ದೋಸೆನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮುಂಚೆನೇ ಸ್ಟವ್ನ ಆನ್ ಮಾಡಿ ದೋಸೆ ತವ ಬಿಸಿ ಮಲ್ಕಿಟ್ಟಿದ್ದೆ. ತವ ಚೆನ್ನಾಗಿ ಬಿಸಿ ಆದಮೇಲೆ ಮೊದಲು ಸ್ವಲ್ಪ ನೀರನ್ನ ಸಿಂಪಡಿಸಿ ಬಟ್ಟೆ ಅಥವಾ ಟಿಶ್ಯೂ ಪೇಪರ್ನಿಂದ ಕ್ಲೀನಾಗಿ ಒರೆಸಿ ಆಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ. ಕಾಸ್ಟ್ ಐರನ್ ತವ ಉಪಯೋಗಿಸ್ತಾ ಇದ್ದರೆ ಈ ರೀತಿ ಮಾಡ್ಕೊಳ್ರಿ. ನಾನ್ ಸ್ಟಿಕ್ ಉಪಯೋಗಿಸ್ತಾ ಇದ್ದರೆ ಎಣ್ಣೆ ಹಚ್ಚೋದೇನು ಬೇಡ. ತವ ಬಿಸಿ ಆದಮೇಲೆ ಡೈರೆಕ್ಟಾಗಿ ಹಿಟ್ಟನ್ನ ಹಾಕೋಬೋದು. ನೋಡಿರಿ, ಈ ರೀತಿ ಎಣ್ಣೆ ಹಚ್ಚಿದ್ಮೇಲೆ ಈಗ ಈ ತವ ಮೇಲೆ 1 ರಿಂದ 1.5 ಸ್ಪೂನಷ್ಟು ಹಿಟ್ಟನ್ನ ಹಾಕಿ ಒಂದು ಸ್ವಲ್ಪ ಹರಡ್ಕೊತಾ ಇದ್ದೀನಿ. ಈ ದೋಸೆ ಒಂದು ಸ್ವಲ್ಪ ದಪ್ಪ ಇರಬೇಕು, ಅಂದಾಗಲೇ ರುಚಿಯಾಗಿರುತ್ತೆ. ಈ ರೀತಿ ದೋಸೆನ ಹರಡಿದ್ಮೇಲೆ ಇಮಿಡಿಯೇಟಾಗಿ ಮುಂಚೆನೇ ಮಿಕ್ಸ್ ಮಾಡಿ ಇಟ್ಕೊಂಡಿರೋದನ್ನು ಈ ರೀತಿ ದೋಸೆ ಮೇಲೆ ಹಾಕಿ ಎಲ್ಲ ಕಡೆಗೂ ನೀಟಾಗಿ ಈ ರೀತಿ ಪ್ರೆಸ್ ಮಾಡಿಕೊಡ್ರಿ. ಈ ರೀತಿ ಮಾಡೋದ್ರಿಂದ ದೋಸೆನ ತಿರುಗಿಸಿದಾಗ ತವಾಗೆ ಅಂಟ್ಕೊಳ್ಳಲ್ಲ. ಎಲ್ಲವೂ ಕೂಡ ದೋಸೆಗೆ ನೀಟಾಗಿ ಅಂಟಿರುತ್ತೆ. ನೋಡಿರಿ, ಈ ರೀತಿ ಎಲ್ಲ ಕಡೆಗೂ ಪ್ರೆಸ್ ಮಾಡಿ
ಮೇಲ್ಮುಚ್ಚಿ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಕಡೆ ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ. ದೋಸೆ ಒಂದು ಕಡೆ ನೀಟಾಗಿ ಬೆಂದ ಮೇಲೇ ತಿರುಗಿಸ್ಕೊಳ್ರಿ, ಆಗ ಚೆನ್ನಾಗಿ ಬರುತ್ತೆ. ಒಂದು ಕಡೆ ಬೆಂದ ಮೇಲೆ ಈಗ ಮೇಲಿರುವಂಥ ಲಿಡ್ನ ತೆಗೆದು ಈಗ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಬೇಕಂದರೆ ತುಪ್ಪ ಕೂಡ ಹಾಕೋಬೋದು. ಈಗ ನಿಧಾನವಾಗಿ ತಿರುಗಿಸ್ಕೊಳ್ಳೋಣ. ಇನ್ನು ಬೆಂದೇ ಇರಲ್ಲ, ಆವಾಗಲೇ ತಿರ್ಸಕ್ಕೆ ಹೋದರೆ ದೋಸೆ ಅರಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು ಕಡೆ ಬೇಯೋವರೆಗೂ ಬಿಟ್ಬಿಡ್ರಿ. ಬೆಂದ ಮೇಲೇ ಈ ರೀತಿ ತಿರುಗಿಸಿ ಈ ಕಡೆಗೂ ಬೇಯಿಸ್ಕೊಡ್ರಿ. ನೋಡಿರಿ, ಎರಡೂ ಕಡೆಗೂ ಈ ರೀತಿ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ. ನಿಜವಾಗ್ಲೂ ದೋಸೆ ತುಂಬಾ ಚೆನ್ನಾಗಿ ರೆಡಿಯಾಗಿದೆ. ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಈ ರೀತಿಯಾಗೂ ಸರ್ವ್ ಮಾಡ್ಕೋಬೋದು, ಇಲ್ಲಾಂದರೆ ಓಪನ್ ಆಗಿ ಕೂಡ ನೀವು ಸರ್ವ್ ಮಾಡ್ಕೋಬೋದು. ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿಕೊಂಡು ಆದಷ್ಟು ನೀವು ಇವುಗಳನ್ನು ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡಿಕೊಡ್ರಿ. ನಿಜವಾಗ್ಲೂ ತುಂಬ ರುಚಿಯಾಗಿರುತ್ತೆ. ಈ ಉಳ್ಳಾಗಡ್ಡಿ ದೋಸೆ ಜೊತೆಗೆ ನಾನಿವತ್ತು ಕಾಯಿ ಚಟ್ನಿ ಪುಡಿನ ಸರ್ವ್ ಮಾಡಿದ್ದೆ. ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ರುಚಿಯಾಗಿತ್ತು. ಈ ರೀತಿ ದೋಸೆನ ನೀವು ಕೂಡ ಒಂದು ಸಲ ಮಾಡ್ಕೊಂಡು ತಿಂದರೆ ಹೊರ್ಗಡೆ ಹೋಟೆಲ್ಗೆ ಹೋಗಿ ತಿನ್ನೋದೇ ಇಲ್ಲ. ಪ್ರತಿ ಸಲ ಬೇಕಾದಾಗ ಕೂಡ ಮನೆಯಲ್ಲೇ ಮಾಡ್ಕೊತೀರಾ, ಅಷ್ಟು ರುಚಿಯಾಗಿರುತ್ತೆ. ಒಂದು ಸಲ ಖಂಡಿತ ಟ್ರೈ ಮಾಡಿ ಟೇಸ್ಟ್ ಮಾಡಿರಿ. ನೋಡಿದ್ರಲ್ವಾ ಫ್ರೆಂಡ್ಸ್, ತುಂಬಾ ಸಿಂಪಲ್ಲಾಗಿ ರುಚಿಕರವಾಗಿ ಅದರಲ್ಲೂ ಕಲರ್ಫುಲ್ ಆದಂಥ ಈರುಳ್ಳಿ ದೋಸೆ ಅಥವಾ ಉಳ್ಳಾಗಡ್ಡಿ ದೋಸೆನ ಮನೆಯಲ್ಲೇ ತುಂಬ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ. ಈ ರೆಸಿಪಿ ನಿಮಗೂ ಇಷ್ಟ ಆಗಿದೆ ಅಲ್ವಾ? ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಥ್ಯಾಂಕ್ ಯು.